ಅಪ್ರೂವಲ್ ಬಂದಾಗ ಪ್ರತಾಪ್ ಸಿಂಹ ಅವರು ಎಂಪಿನೇ ಆಗಿರ್ಲಿಲ್ಲ, DPR ಆದಾಗ MP ಆಗಿರ್ಲಿಲ್ಲ, ಅವ್ರು ಇನ್ನು MP ಆಗಿರ್ಲಿಲ್ಲ. ಉರುಳೆ ಬಿಡ್ತಾ ಇದ್ದಾರೆ ಹೇಳ್ತಿದ್ದಾರೆ ಸರ್ ಅವರು. ನೀವು ಯಾರು ಓಡಾಡ್ತಾರೆ ಅವ್ರನ್ನ ಕೇಳಿ ಯಾರ್ದು ಅಂತ ಹೇಳ್ತಾರೆ. ನಾನು ನಿಮಗೆ ಮೊನ್ನೆ ಒಂದು ಪ್ರಶ್ನೆ ಹೇಳಿದ್ದೆ, ಆ 8,500 ಕೋಟಿ ರೂಪಾಯಿ ಇಲ್ಲಿವರೆಗೆ ಖರ್ಚಾಗಿದೆಯಲ್ಲ, ಅದರಲ್ಲಿ 8,500 ರೂಪಾಯಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪ ಸರ್ ಕೊಟ್ಟಿದ್ರೆ ಅದು ಈ ಕಡೆ ಒಂದು ಕ್ಯಾರೇಜ್ ಲೈನ್ ಇದೆ, ಆ ಕಡೆ ಒಂದು ಕ್ಯಾರೇಜ್ ಇದೆ, ಎರಡಕ್ಕೂ ಸೇರಿ ಡಾಕ್ಟರ್ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯ ಸಾಹೇಬರು ಜೋಡಿ ರಸ್ತೆ ಅಂತ ಇಟ್ಬಿಡೋಣ ಅಂತ ಹೇಳಿ 8,500 ರೂಪಾಯಿ ಕೊಟ್ಟಿದ್ರೆ ಅವ್ರು ಹೇಳ್ಬಿಡ್ಲಿ, ಇಷ್ಟೇ ಸಾಕಲ್ವಾ? ಅದಕ್ಕಿಂತ ಅದ್ರ ಬಗ್ಗೆ ಉದ್ದಾಗಿ ನಿಮಗೆ ಕ್ರಾನಾಲಜಿಕಲ್ ಆರ್ಡರ್ ಹೇಳಿದ್ದೀನಿ. ಘೋಷಣೆ ಮಾಡಿದ್ ಮೋದಿಜಿಯವರು, ಉದ್ಘಾಟನೆ ಮಾಡಿದ್ ಮೋದಿಜಿಯವರು, ಇವ್ರು ಎಲ್ಲಿ ಅಂತ ಆಯ್ತು. ನಾನು ಮಹದೇವಪ್ಪ ಸರಿಗೆ ಒಂದು ಚಾಲೆಂಜ್ ಹೇಳ್ಬಿಡ್ತೀನಿ. ನಾನು 2016 ಮೈಸೂರು ಕೋಟೆ ಮಾನಂದವಾಡಿ ರಸ್ತೆ ಏನಿದೆಯಲ್ಲ, ಅದನ್ನು ಕೂಡ ಅವಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಯ್ತು. ಇವತ್ತರೆಗೂ ಆ ರೋಡ್ ಆಯ್ತಾ ಸರ್? ಇವಾಗ ನಿಮ್ ರಾಜ್ಯ ಸರ್ಕಾರ ದುಡ್ಡಲ್ಲಿ ಕೋಟೆ ಮಾನಂದವಾಡಿ ರೋಡ್ ಮಾಡ್ಕೊಟ್ಬಿಡಿ ಸರ್, ಸಾಕು. 900 ಕೋಟಿ ಆಗುತ್ತೆ, 950 ಕೋಟಿ. ಅವ್ರ ಕೈಲಾದ್ರೂ ಮಾಡ್ಕೊಡಕ್ ಹೇಳ್ಬಿಡಿ. ಮೊನ್ನೆ ಬಂದಾಗ್ಲೂ ಅನ್ನಷ್ಟೇ, ಕಿದ್ವಾಯಿ ಆಸ್ಪತ್ರೆ ಬಂದಾಗ್ಲೂ ನಮ್ಮ ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ದು, ಬಸವರಾಜ ಬೊಮ್ಮಾಯಿ ಸಾಹೇಬರು 50 ಕೋಟಿ ಕೊಟ್ಟಿರೋದು. ಕ್ಯಾಬ್ ಬಜೆಟ್ ಅಲ್ಲಿ ಅಪ್ರೂವಲ್ ಆಗಿ ಬಂದಿದೆ, ಅದನ್ನು ನಮ್ದು ಅಂತ ಹೇಳಕ್ ಬಂದಿರ್ತಾರೆ. ನಾವ್ ಏನ್ ಮಾಡಕ್ಕಾಯ್ತಾ? ಇವ್ರು ಆಯ್ತು, ಇವ್ರು ಇಲ್ಲಿವರೆಗೆ ಏನೇನ್ ಮಾಡಿದ್ರಲ್ಲ, ಈ ಬೇರೆಯವ್ರದ್ದು ಕ್ಲೇಮ್ ಮಾಡೋದ್ ಬಿಟ್ಬಿಡಿ. ಇವ್ರು ಏನೇನ್ ಮಾಡಿದಾರೆ ಅಂತ ಒಂದು ಪಟ್ಟಿ ಕೊಡಕ್ ಹೇಳಿ. ಇವ್ರು ಕಟ್ಸಿರೋ DC ಆಫೀಸಿಗೂ 15 ಎಕರೆ ಜಾಗನ ಜರ್ಮನ್ ಪ್ರಸ್ತಾವನೆ ಕೊಡ್ಸಿರೋ ನಾನೇನು ಸರ್. ಈಗ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಅವ್ರ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ವಿಚಾರದವಾಗಿ ಮಾತಾಡಿ ಸರ್. ಯಾಕೆ ಸುಮ್ಮನೆ ಅವ್ರ ಒಂದ್ ಕಡೆ ಹೇಳ್ತಾರೆ, ನೀವು ಹೇಳಾಯ್ತಲ್ರಿ? ಎಸ್ ಸರ್ ಹೇಳ್ಬೇಕು, ಬೇರೆ ಏನಾದ್ರು ಕೇಳಿ. ಮತ ಹಾಕಿದವ್ರ ಬಗ್ಗೆ ತಲೆ ಕೆಡಿಸ್ಬಿಡೋರು. ನಾನು ಫಸ್ಟ್ 31,000 ಗೆಲ್ಸಿದವ್ರು 1,40,000 ಗೆಲ್ಸ್ಯಾರೆ. ಅವ್ರಿಗೆ ಯಾವ ಗೊಂದಲ ಇಲ್ಲ. ಅಲ್ಲಿ ಓಡಾಡೋರ್ನ ಯಾರನ್ನಾರು ಸುಮ್ನೆ ನಿಂತ್ಕೊಂಡ್ಬಿಟ್ಟು ಯಾರು ರೋಡ್ ಆರೋಪ ಮಾಡಿಸಿದ್ವು ಅಂತ ಕೇಳಿ ಅವ್ರು ಹೇಳ್ತಾರೆ. ನೀವು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಜನ ಗೊತ್ತರಿ, ನೀವು ಜನ ಹತ್ರ ಸುಮ್ನೆ ಒಂದು ನಿಮ್ಮ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಈ ರೋಡ್ ಯಾರು ಮಾಡಿಸಿದ್ವು ಅಂತ ಸುಮ್ನೆ ಜನರ ಎದುರುಗಡೆ ಮೈಕಿಡಿ. ನೀವು ಈಗ ಒಂದು ವಿನಯ್, ಆ ಮೋದಿಜಿಯವರು ಅಲ್ಲಿ ಅರಮನೆ ಗ್ರೌಂಡ್ ಅಲ್ಲಿ ಫೆಬ್ರವರಿ 19ನೇ ತಾರೀಕು ಕಳಿಸಿದ್ದು ಆ ವಿಡಿಯೋ ಇದೆಯಲ್ಲ, ಅದು ಕಳಿಸ್ಕೊಟ್ಬಿಡಪ್ಪ. ಯಾರು ಘೋಷಣೆ ಮಾಡಿದ್ದು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಪ್ಪ ನಾನು ಈಗ ಹೇಳ್ತಾ ಇದ್ದೀನಲ್ಲ ಗುರು, 8,500 ರೂಪಾಯಿ ಅವ್ರು ಕೊಟ್ಟಿದ್ದನ್ನು ಹೇಳಿ ಅಂತ. ನಿಮ್ಗೊಂದು ರೋಡ್ ಈಗ 5 ನಿಮಿಷ ನಿಮ್ಗೆ ಟೈಮ್ ತಗೊಂಡ್ಬಿಡ್ಲಾ, ಹೇಳ ಹೆಂಗ್ ರೋಡ್ ಬರ್ತದೆ ಅಂತ. ಈ ಕೃಷ್ಣಕುಮಾರ್ ಅವ್ರಿಗೆ ಗೊತ್ತಿರ್ತದೆ, ಅದಕ್ಕೆ ಸುಮ್ಮನಿದ್ದಾರೆ. ನಿಮ್ಗೆ ಗೊತ್ತಿಲ್ಲದಲ್ಲೇ ನೀವು ಒಂದಷ್ಟು ಮಾತಾಡ್ತೀರಿ, ಆಯ್ತು ಹೇಳ್ತೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.